ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಸಿಂಹರಾಜನ ಕತೆ ಹೇಳ್ತೀನಿ. ತಾವು ಪುಟಾಣಿಗಳೇ ಅಚ್ಚುಕಟ್ಟಾಗಿ ಕೇಳಿ, ಹಂಗೆ ನನಗೆ ಒಂದು ಲೈಕು ಕಾಮೆಂಟು ಕೊಡಿ, ಅಷ್ಟೇ ಸಾಕು ನನಗೆ. ಶುರು ಮಾಡೋಣ. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಗುಹೆ ಇರ್ತದೆ. ಆ ಗುಹೆಯಲ್ಲಿ ಸಿಂಹರಾಜ ಹಾಗೂ ಆತನ ಹೆಂಡತಿ ವಾಸವಾಗಿರ್ತಾರೆ. ಸಿಂಹರಾಜ ಹೆಂಡತಿಯನ್ನು ತುಂಬ ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ದಾನೆ. ಅದಕ್ಕೆ ಯಾವ ಥರದ ಮಾಂಸ ಬೇಕು, ಏನು ಆಹಾರ ಬೇಕು ಎಲ್ಲನೂ ತಂದು ಕೊಡ್ತಾ ಇದ್ದಾನೆ. ಭಾಳ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹೆಣ್ಣು ಸಿಂಹಿಣಿ ಗಂಡನ ಕೇಳುತ್ತೆ, ನಮ್ಮ ತಾಯಿಗೆ ಹುಷಾರಿಲ್ಲ ಯಜಮಾನ್ರೆ, ಹಾಗಾಗಿ ನಾನು ಸ್ವಲ್ಪ ಕಾಲ ನಮ್ಮ ತಾಯಿ ಮನೆಗೆ ಹೋಗಿದ್ದು ಮತ್ತೆ ಬರ್ತೀನಿ, ನೀವು ನನ್ನನ್ನು ಕರ್ಕೊಂಡು ಹೋಗುವರಂತೆ, ಬಿಟ್ಟು ಬರೋರಂತೆ ಅಂತ ಹೇಳುತ್ತೆ. ಅದಕ್ಕೆ ಗಂಡು ಸಿಂಹ ಹೇಳುತ್ತೆ, ಆಯಿತು ನಾನೇ ಕರ್ಕೊಂಡೋಗ್ಬಿಡ್ತೀನಿ, ಯಾವತ್ತು ಹೋಗೋದು ಅಂತ ಗಂಡು ಸಿಂಹ ಕೇಳುತ್ತೆ. ಆಯಿತು ನಾಳೆ ಹೋಗೋಣ ಬಿಡಿ ಅಂತ ಹೇಳಿ ಹೆಣ್ಣು ಸಿಂಹ ಹೇಳುತ್ತೆ. ಆಯಿತು ನಾಳೆಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊ ಅಂತೇಳಿ ಗಂಡು ಸಿಂಹ ಹೆಂಡತಿಗೆ ಹೇಳ್ಬಿಟ್ಟು ಎರಡು ಗುಹೆ ಒಳಗಡೆ ಹೋಯ್ತವೆ. ಈ ಮಾತನ್ನು ಒಂದು ಕೋತಿ ನಡೆದ ವಿಚಾರನೆಲ್ಲ ಮರದ ಮೇಲೆ ಕೂತ್ಕೊಂಡು ಕೇಳ್ಕೊತಾ ಇದೆ. ಕೋತಿ ಹೆಂಡತಿ ಏನು ಹೇಳುತ್ತೆ, ನೀನು ನನ್ನ ಮಾತಾಡಿಸ್ಬೇಡ, ಈಗ ಮಳೆಗಾಲ ಬಂತು, ನಾನು ನನ್ನ ಮರಿ ಎರಡು ಆ ಮರದಲ್ಲಿ ಈ ಮರದ ಮೇಲೆಲ್ಲ ನ್ಯಾ ತಗೊಂಡು ಸಾಯ್ತಾ ಇದ್ದೀವಿ, ನಮಗೆ ವಾಸಕ ಮನೆ ಇಲ್ಲ ಅಂತಂದಮೇಲೆ ನೀನು ಯಾವ ಗಂಡು ಕೋತಿ ನೀನು, ನನ್ನ ಮಾತನಾಡಿಸ್ಬೇಡ, ನೀನು ನಾನು ಯಾವುದೇ ಕಾರಣಕ್ಕೂ ನನ್ನ ಮೈನ ಮುಟ್ಬೇಡ, ಮಾತನಾಡಿಸ್ಬೇಡ ಅಂದ್ಬಿಟ್ಟು ಹೇಳಿ ಮುಣಿಸ್ಕೊಂಡು ಕೂತ್ಕೊತ್ತೆ. ಆಗ ಗಂಡು ಕೋತಿ ಹೇಳುತ್ತೆ, ನಾನು ನಿನಗೆ ಮೋಸ ಮಾಡ್ತೀನ, ನಿನಗೆ ಒಂದು ಮನೆ ಕಟ್ಟಾಗೋಯ್ತು ಅನ್ನತ್ತೆ. ನಿಜ ಹೇಳ್ತಿದ್ದೀರ ಪತಿರಾಯ, ಎಲ್ಲಿ ಕಟ್ಟಿದ್ದೀರಿ ಅಂತ ಹೆಣ್ಣು ಕೋತಿ ಕೇಳುತ್ತೆ. ಹೌದು, ಸಿಂಹದ ಮನೆ ಈಗ ನಮ್ಮ ಮನೆ ಅನ್ನುತ್ತೆ. ಅದಕ್ಕೆ ಹೆಂಡತಿ ಕೋತಿ ಏನು ಹೇಳ್ತಾಳೆ ಗೊತ್ತಾ, ನಿನಗೆಲ್ಲ ತಲೆ ಕೆಟ್ಟಿದೆಯಾ, ಸಿಂಹದ ಮನೆ ನಮ್ಮದಂತೆ, ಸಿಂಹ ಒಂದೇ ಸರಿ ಬಂದರೆ ಅದು ತಿನ್ಕೊಳ್ಳುತ್ತೆ, ಎಲ್ಲೂ ಹೋಗಿ ಸಿಂಹದ ಮನೆ ಅಲ್ಲ, ಏನು ಸರಿ ಮಾತಾಡೋದ್ರೆ ಅಂತೇಳಿ ಹೆಣ್ಣು ಕೋತಿ ಗಂಡು ಕೋತಿಗೆ ಹೇಳುತ್ತೆ. ಆಗ ಗಂಡು ಕೋತಿ ಹೇಳುತ್ತೆ, ನೆನ್ನೆ ಇವು ಮಾತಾಡ್ಕೋತಾ ಇದ್ದ, ಇವತ್ತು ಮನೇನ ಖಾಲಿ ಮಾಡ್ತಾ ಇದ್ದಾವೆ, ಗುಹೆನ, ಆ ಪ್ರಾಣಿಗಳು ಬರೋವರ್ಗ ನಮ್ಮದೇ ಮನೆ ಅಂತ ಗಂಡು ಕೋತಿ ಹೇಳುತ್ತೆ. ಹೆಣ್ಣು ಕೋತಿ ಹೇಳುತ್ತೆ, ಅಪ್ಪಿತಪ್ಪಿ ನಾವು ಗುಹೆ ಒಳಗಿದ್ದಾಗ ಸಿಂಹರಾಜನ ಹೆಂಡತಿ ಸಿಂಹಿಣಿ ಎರಡು ಬಂದುಬಿಟ್ರೆ ನಮ್ಮನ್ನು ತಿಂದಾಕ್ಬಿಡ್ತವೆ, ತಲೆನ ನೆಟ್ಟಿಟ್ಕೊ ಮಾತನಾಡು, ಏನು ಅಂತ ಮಾತನಾಡ್ತೀಯ ಅಂತ ಹೆಂಡತಿ ಕೋತಿ ಹೇಳುತ್ತೆ. ಅದಕ್ಕೆ ಗಂಡು ಕೋತಿ, ಹುಚ್ಚಿ ನಾನಿದೇನಲ್ಲ, ನಿನಗ್ಯಾಕೆ ಭಯ, ಧೈರ್ಯವಾಗಿರು ನೀನು, ಅಪ್ಪಿತಪ್ಪಿ ಸಿಂಹಿಣಿಗಳು ಬಂದುಬಿಟ್ರೆ ನಾನು ಹೇಳೋದು ಮಾತಾ ನೀನು ಹೇಳು, ಒಂದು ಡೈಲಾಗ್ ಹೇಳ್ತೀನಿ ಕೇಳು ಬಾ ಕಿವಿಲಿ ಅಂದ್ಬಿಟ್ಟು ಕರೆದು ಹೆಣ್ಣು ಕೋತಿಗೆ ಕಿವಿಲಿ ಒಂದು ಸಂದೇಶನ ಕೊಡುತ್ತದೆ. ಆವಾಗ ಹೆಣ್ಣು ಕೋತಿ ಭಾಳ ಖುಷಿಯಾಗುತ್ತೆ. ಹೌದ್ರಿ, ನೀವು ನನ್ನ ಚಿನ್ನದ ಗಂಡ, ಎಂಥ ಐಡಿಯಾ ಇಟ್ಟಿದ್ದೀರಿ ಅಂತೇಳಿ ಹೆಣ್ಣು ಕೋತಿ ಭಾಳ ಇದು ಹೊಗಳುತ್ತೆ. ಆಯಿತಾ, ಅಂತೂ ಇಂತೂ ಸಿಂಹಿಣಿ ಇಬ್ಬರು ತಾವೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ, ಆ ಸಾಮಾನುಗಳೇ ಎತ್ಕೊಂಡು ಚೀಲ ಪೊಟ್ಟಣಗಳೆಲ್ಲ ಕಚ್ಕೊಂಡು ಹೆಣ್ಣು ಸಿಂಹಿಣಿ ಇದೆಯಲ್ಲ ಅವರ ತಾಯಿ ಮನೆಗೆ ಗಂಡು ಸಿಂಹ ಕರ್ಕೊಂಡು ಹೋಗ್ತಾ ಇದೆ. ಆವಾಗ ಕಾಡಿನಲ್ಲಿರೋ ಪ್ರಾಣಿಗಳಿಗೆಲ್ಲ ಆನಂದವೋ ಆನಂದ. ಸಿಂಹರಾಜ ಇನ್ನು ಹೋಗ್ತಾ ಇದ್ದಾನೆ, ಇನ್ನು ಬರೋವ್ರಿಗೆ ಈ ಕಾಡೇ ನಮ್ಮದು ಅಂದ್ಬಿಟ್ಟು ಹೇಳಿ ಕತ್ತೆಗಳು, ಕುದುರೆಗಳು, ಒಂಟೆಗಳು ಎಲ್ಲ ಡ್ಯಾನ್ಸ್ ಮಾಡ್ತಾವೆ. ಸುಮ್ಮನೆ ಸಿಂಹ ಹೋಯ್ತಾ ಇದೆ, ನಮಗಿನ್ಯಾರು ಭಯವಿಲ್ಲ, ನಾವೇ ಕಾಡಿಗೆ ಸ್ವತಂತ್ರ ಅಂತೇಳಿ ಕುಣಿದಾಡ್ತವೆ. ಆವಾಗ ಕೋತಿ ಮರಿಗಳು, ಗಂಡು ಕೋತಿ ಮೂರು ಗುಹೆ ಒಳಗಡೆ ಪ್ರವೇಶ ಮಾಡಿಬಿಡ್ತವೆ. ಒಳಗೆ ಸೇರ್ಕೊಂಡ. ಆವಾಗ ಎಲ್ಲ ಕತ್ತೆ, ಆನೆಗಳು,
ನರಿಗಳು, ತೋಳಗಳು ಎಲ್ಲ ಪ್ರಾಣಿಗಳು ಬಂದು ಕೋತಿಗೆ ಭಾಳ ಉಪಚರಿಸ್ತವೆ. ಭಾಳ ಚೆನ್ನಾಗಿರಪ್ಪ, ಚೆನ್ನಾಗಿರೋ ಮನೆ ಮಾಡ್ಕೊಂಡಿದ್ದೀರಾ, ಆ ಸಿಂಹ ಬರೋರಿಗೆ ನಿಮ್ಮದೇ ಮನೆ, ಒಳ್ಳೇದಾಯಿತು, ಭಾಳ ಒಳ್ಳೇದಾಯಿತು ಅಂದ್ಬಿಟ್ಟು ಹೇಳಿ ಎಲ್ಲ ಕಾಂಗ್ರೆಸ್ ಹೇಳ್ತಾ ಭಾಳ ಸಂತೋಷ ಪಡಿಸ್ತಾ ಇದ್ದಾರೆ. ಆವಾಗ ಆನೆ ಕಪ್ಪು ತಂದು ಕೊಡುತ್ತೆ, ತಗೋ ಈ ಕಪ್ಪು ತಿನ್ನಿಸು ಕೂಸಿಗೆ ನಿನ್ನ ಹೆಂಡ್ತಿಗೆ ಅಂತ. ಮೊಲ ಬಂದು ಕೆಂಪು ಕ್ಯಾರೆಟ್ ತಿನ್ನಿಸು ಅಂತ ಮೊಲ ತಂದು ಕೊಡುತ್ತದೆ. ಎಲ್ಲ ಅವ್ರವ್ರು ಏನೇನು ಬೇಕೋ ಎಲ್ಲ ಒಂದೊಂದು ಪ್ರಾಣಿಗಳು ಒಂದೊಂದು ಸಾಮಾನುಗಳ ತಂದು ಕೋತಿ ಹೆಂಡ್ತಿಗೂ ಕೊಡ್ತವೆ. ಅಂತೂ ಎಲ್ಲ ಪ್ರಾಣಿಗಳು ಆ ಕಾಡಿನಲ್ಲಿ ಭಾಳ ಸಂತೋಷವಾಗಿ ಎಂಜಾಯ್ ಮಾಡ್ತಾ ಇದ್ದಾವೆ. ಆವಾಗ ಇದ್ದಕ್ಕಿದ್ದಂತೆ ಒಂದು ದಿನ ಜೋರಾಗಿ ಮಳೆ ಬರ್ತದೆ. ಮಳೆ ಬಂದಾಗ ಎಲ್ಲ ಪ್ರಾಣಿಗಳು ಅವ್ರವ್ರ ಗೂಡು ಸೇರಿಕೊಂಡು ಕೂತ್ಕೋತವೆ. ಕೋತಿಗಳು ಆ ಮಳೆ ವೀಕ್ಷಣೆನ ಮೊದಲು ನೆನೀತಾ ಇದ್ದ, ಈಗ ನೆನೀತಾ ಇಲ್ವಲ್ಲ, ಆ ಗುಹೆ ಒಳಗಡೆ ಕೂತ್ಕೊಂಡು ಮಳೆ ಬರೋ ಸೀನರಿಗಳೆಲ್ಲ ನೋಡ್ತಾ ಇದೆ, ಸಂತೋಷ ಪಡ್ತಾ ಇದೆ. ಮರಿಕೋತಿ ಸಿಳ್ಳು ಗುಡುಗೆ ಎದುರ್ಕೊಂಡು ಅದರ ಅಪ್ಪರ ಹೂವನ ಎರಡು ತಬ್ಕೊತಾ ಇದ್ದಾವೆ. ಇಂಥ ಗುಹೆನ ನೋಡೇ ಇರಲಿಲ್ಲವಲ್ಲ ಕೋತಿಗಳು ಭಾಳ ಖುಷಿ ಪಟ್ಕೊಂಡು ಆರಾಮಾಗಿದ್ದಾವೆ. ಅಂತೂ ಮಳೆ ನಿಲ್ತು, ಬೆಳಕು ಕರೀತು. ಆವಾಗ ಇದ್ದಕ್ಕಿದ್ದಂತೆ ಒಂದು ಕಾಗೆ ಅರಿಸ್ಕೊಂಡು ಬರ್ತಾ ಇದೆ ಜೋರಾಗಿ. ಪ್ರಾಣಿಗಳೇ, ಪಕ್ಷಿಗಳೇ ಎಲ್ಲ ಕೇಳಿರಿ, ಕಾಡಿರಾಜ ಸಿಂಹ ವಾಪಸ್ಸು ಬರ್ತಲಿದ್ದಾನೆ, ನೀವೆಲ್ಲರೂ ಎಚ್ಚರಿಕೆಯಿಂದ ಇರಿ, ಆದಷ್ಟು ಜಾಗರೂಕರಾಗಿರಿ ಅಂಥೇಳಿ ಕಾಡೆಲ್ಲ ಸಂದೇಶಗಳನ್ನ ಕೂಕ್ಕೊಂಡು ಬರ್ತಾಯಿದೆ. ಆಗ ಕೂಕ್ಕ ಬಂದದೇ ಕೋತಿ ಹೋಗಿ ಮರದ ಮೇಲೆ ಕೂತ್ಕೊಂಡು ಎಲ್ಲಿ ಬರ್ತಾಯಿದೆ ಸಿಂಹ ನೋಡ್ತಾ ಇದೆ, ಮರದ ಮೇಲೆ ಕೂತ್ಕೊಂಡು. ಆವಾಗ ಎಲ್ಲೂ ಕಾಣಿಸ್ತಿಲ್ಲ. ಸರಿ, ಸಿಂಹ ಗರ್ಜನೆ ಮಾಡೋದು ಕಾಡಿಗೆ ಕೇಳ್ತಾ ಇದೆ, ಅನ್ನೋದು. ಆವಾಗ ಪ್ರಾಣಿ ಪಕ್ಷಿಗಳೆಲ್ಲ ಅದ್ರ ಗುಹೆ ಒಳಗಡೆ ಔತ್ಕೊಂಡು ಸಿಂಹ ಬರೋದನ್ನೇ ಎಲ್ಲ ಕದ್ದು ನೋಡ್ತಾವೆ. ಎಲ್ಲ ಭಯದಿಂದ ಔತ್ಕೊಂಡು ಕದ್ದು ನೋಡ್ತಾವೆ. ಆವಾಗ ಕಾಡಿನ ರಾಜ ಸಿಂಹ ತನ್ನ ಗುಹೆಗೆ ಪ್ರವೇಶ ಮಾಡ್ತಾ ಇದೆ. ಹತ್ತತ್ರ ಬಂತು. ಹೆಣ್ಣು ಸಿಂಹ ಲಬ 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 ಕಿರ್ಚ್ಕೊಂಡು ಏನಂದರೆ ಏನಾಯ್ತು? ಕೂಸು ಅಳ್ತಾ ಇದೆ, ಸಿಂಹದ ಮಾಂಸ ತಗೊಬನ್ನಿ ಅಂತ ಹೇಳಿದಿ, ತಂದ್ರೆ ನಿಮ್ಗೆ ಎಷ್ಟೊತ್ತು ಬೇಕು ಸಿಂಹದ ಮಾಂಸ ತರೋಕ್ಕೆ ಅಂತ ಹೆಣ್ಣು ಸಿಂಹ ಗಂಡು ಸಿಂಹನಿಗೆ ಹೆಣ್ಣು ಕೋತಿ ಗಂಡು ಕೋತಿನ ಕೇಳ್ತಾ ಇದೆ. ಈ ಐಡಿಯಾ ಯಾರು ಕೊಟ್ಟದ್ದು ಗೊತ್ತಾ? ಮರದ ಮೇಲೆ ಕೂತ್ಕೊಂಡು ಈ ಸಿಂಹಗಳೆರಡು ತಮ್ಮ ತವರೂರಿಗೆ ಹೋಗ್ತಾ ಇದ್ದಾಗ ಹೇಳ್ತಲ್ಲ ಕಿವಿನಲ್ಲಿ, ಆ ಮಾತನ್ನ ಇದು ಜ್ಞಾಪಿಸ್ಕೊಂಡು ಹೇಳ್ತಾ ಇದೆ ಡೈಲಾಗು. ಅದಕ್ಕೆ ಗಂಡು ಕೋತಿ ಹೇಳುತ್ತೆ, ಆಯಿತು ಸುಮ್ಮೀರು, ತರ್ತೀನಿ, ಸಿಂಹದ ಮಾಂಸ ಬೇಕು ತಾನೆ, ಈಗೋ ತಂದೆ ಒಯ್ತಾ ಇದ್ದೀನಿ, ಸಿಂಹದ ಮಾಂಸ ತಗೊಬತ್ತೀನಿ ಮರಿಗೆ ಅಂದ್ಬಿಟ್ಟು ಹೇಳ್ತಾ ಇದೆ. ಈ ಗುಹೆ ತಮ್ಮ ನಿಂತ್ಕೊಂಡು, ಇದೆಂಥ ಖತರ್ನಾಕ್ ನನ್ನ ಮಕ್ಕಳಪ್ಪ, ನನ್ನ ಗುಹೆ ಒಳಗಡೆ ಸೇರ್ಕೊಂಡವ, ಸಿಂಹದ ಮಾಂಸ ಬೇಕಂತೆಲ್ಲ, ನಾನೇ ಹೆಚ್ಚು ಅಂತಿದ್ದಿ, ನನಗಿಂತ ಹೆಚ್ಚಿನ ಖತರ್ನಾಕ್ಗಳಿವು ಅಂದ್ಬಿಟ್ಟು ತಿಳ್ಕೊಂಡು ಯೋಚನೆ ಮಾಡ್ಕೊಂಡು, ಓಹೋ ನಾನು ಈಗ ಒಳಗಡೆ ಹೊಂಟೋಗ್ಬಿಟ್ರೆ ನನ್ನನ್ನು ತಿಂದಾಕ್ಬಿಡ್ತಾವೆ ಇವು, ನನಗಿನ್ನ ಬಲಾಢ್ಯದ ಪ್ರಾಣಿಗಳಿರಬೇಕು ಅಂತ ತಿಳ್ಕೊಂಡು ಏನು ಮಾಡ್ತು, ಗಂಡು ಸಿಂಹ ಹಿಂದಕ್ಕೆ ವಾಪಸ್ಸು ಹೋಗ್ತಾ ಇದೆ. ಆಗ ಎದುರುಗಡೆಯಿಂದ ಕತ್ತೆ ಬರ್ತದೆ. ಕತ್ತೆ ಬಂದು ಏನನ್ನತ್ತೆ, ಯಾಕೆ ಸಿಂಹರಾಜರೇ ಇವಾಗ ತಾನು ಹೋಗ್ತಾಯಿದ್ರಿ, ಇಷ್ಟು ಬೇಗ ಹಿಂದಕ್ಕೆ ವಾಪಸ್ ಹೋಗ್ತಾ ಇದ್ದಾರಲ್ಲ, ಏನು ಸಮಾಚಾರ ಅಂತ ಕೇಳುತ್ತೆ. ಏನಿಲ್ಲ, ಸ್ವಲ್ಪ ಕೆಲಸ ಆಯಿತು, ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ಬಿಟ್ಟು ಹೇಳಿ ಸಿಂಹ ಹೋಯ್ತಾ ಇದೆ. ಇನ್ನೇನು ಒಳಗಡೆ ಯಾವುದೋ ಕ್ರೂರ ಪ್ರಾಣಿಗಳು ಸೇರ್ಕೊಂಡವ, ನನ್ನ ತಿಂದಾಕ್ಬಿಡ್ತಾವೆ ಅಂತ ಹೇಳೋಕ್ಕಾಗ್ದ, ಅವಮಾನಗಳಲ್ವಾ ಸಿಂಹರಾಜ, ಇದೆಂಥ ಸಿಂಹ ಒಪ್ಪಿದ್ದು ಅಂತ ತಿಳ್ಕೊತಾರೆ ಅಂತೇಳಿ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಯ್ತಾ ಇದೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದೇಟಿಗೆ ಒಂದು ಬುದ್ಧಿವಂತ ನರಿ ಸಿಕ್ತು. ನರಿ, ಸಿಂಹರಾಜ ಯಾಕೆ ಹೋಗ್ತಾ ಇದೀಯಾ, ಈಗ ತಾನೇ ಬಂದೆಲ್ಲ, ಅದು ನಿನ್ನ ಗುಹೆ ಒಳಗಡೆ ಕೋತಿಗಳು ಸೇರ್ಕೊಂಡಿದ್ದಾವೆ,
ಬೇರೆ ಯಾರೂ ಇಲ್ಲ, ನೀನೇ ಗುಹೆ ಬಿಟ್ಟು ಹೋಗ್ತೀಯ, ನಡಿ ಹಿಂದಕ್ಕೆ ಅನ್ನುತ್ತೆ. ಅದಕ್ಕೆ ಸಿಂಹ, ಏ ಇಲ್ಲಪ್ಪ, ನಾನು ಬರೋಕ್ಕಿಲ್ಲ, ಹೋಗಿ ನೀನು ಬೇಕಾದ್ರೆ ಹೋಗಿ, ನಾನು ಬರೋಕ್ಕಿಲ್ಲ ಅಂದ್ಬಿಟ್ಟು ಹೇಳಿ ಈ ನರಿ ಮೇಲೆ, ಈ ಡಬಲ್ ಗೇಮ್ ನರಿ ಇದು, ಎತ್ತಾಗೇಳುತ್ತೆ, ಅದ್ರ ಬೆನಿಫಿಟ್ ನೋಡ್ಕೊತ. ಅದಕ್ಕೆ ಈ ನರಿ ಸಾಮಾನ್ಯದಲ್ಲ, ನನ್ನನ್ನು ಸಿಗಿಸ್ಬಿಡ್ತದೆ ಅಂದ್ಬಿಟ್ಟು ತಿಳ್ಕೊಂಡು ಏನು ಮಾಡ್ತಾವೆ, ಇಲ್ಲ ನಾನು ಬರಲ್ಲ ಹೋಗಪ್ಪ ನೀನು ಅಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಯ್ತಾರೆ. ಆಗ ನರಿ ಹೇಳುತ್ತೆ, ಸಿಂಹರಾಜ ನಿಂತ್ಕೋ, ನಾನು ನಿನ್ನ ಕೂಡ ಬರ್ತೀನಿ, ನಿನಗೆ ಎಷ್ಟು ಭಯ ಆದರೆ ನನ್ನ ಬಾಲ ನಿನ್ನ ಬಾಲ ಎರಡೂ ಗಂಟಾಕ್ಬಿಡಮು, ಇಬ್ಬರು ಜೊತೆಲೇ ಇರಮ್ಮ, ಜೊತೆಲೇ ಗುಹೆ ತಮ್ಗೆ ಹೋಗಮು ನಡ್ರಿ ಅನ್ನುತ್ತೆ. ಆಗ ಸಿಂಹಕ್ಕೆ ಒಂದು ಸ್ವಲ್ಪ ಒಂಚೂರು ಅಪನಂಬಿಕೆ, ಒಂದು ಸ್ವಲ್ಪ ಧೈರ್ಯ ಇದಾದ ಜೊತೆಲಿ ಅಂತ. ಆವಾಗ ನರಿ ಮತ್ತು ಸಿಂಹ ಎರಡು ಹಿಂದಕ್ಕೆ ವಾಪಸ್ಸು ಬರ್ತಾ ಇದ್ದಾವೆ. ಪುನಃ ಗುಹೆ ಬಾಗಿಲು ಬರ್ತಾ ಇದ್ದಾವೆ. ಹೆಣ್ಣು ಕೋತಿ ಕೂಗ್ಕೊಳ್ಳುತ್ತೆ, ಏನಂದರೆ ನಾನು ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದಿ, ನಮ್ಮ ತಾಯಿಗೂ ಸಿಂಹದ ಮಾಂಸ ಬೇಕಂತೆ, ಸಿಂಹದ ಮಾಂಸನ ನೀವು ಎಷ್ಟೊತ್ತಿಗೆ ತರೋದು ಅಂತ ಹೆಣ್ಣು ಕೋತಿ ಗಂಡು ಕೋತಿಗೆ ಹೇಳ್ತಾ ಇದೆ. ಅದಕ್ಕೆ ಗಂಡು ಕೋತಿ ಹೇಳುತ್ತೆ, ಸ್ವಲ್ಪ ಇರೇ, ನಾನು ನರಿಗೆ ಹೇಳಿದ್ದೀನಿ ಸಿಂಹನ ಕರ್ಕಬಾ ಅಂತ, ನರಿ ಸಿಂಹನ ಕರ್ಕ ಬರ್ತೀನಿ ಅಂತ ಹೇಳದೆ, ಅದು ಬರ್ತಾ ಇದ್ದಾನೆ ಕೂದಾಕ್ಬಿಡಮು, ನಿಮ್ಮ ತಾಯಿ ಮನೆಗೆ ಎತ್ಕೊಂಡು ಹೋಗುವೆ ಇರು ಅಂತೇಳಿ ಗಂಡು ಕೋತಿ ಹೇಳ್ತು. ಆವಾಗ ಸಿಂಹ ನರಿನ ದುರ್ಗುಟ್ಕೊಂಡು ಹೇಳ್ತು, ಎಲ್ಲ ನರಿ, ನನ್ನನ್ನು ಶಿಕ್ಷಿ ನನ್ನನ್ನು ಕುಯಿಸ್ಬೇಕು ಅಂತ ಮಾಡಿದ್ಯಾ ನೀನು ಅಂದ್ಬಿಟ್ಟು ಹೇಳ್ಬಿಟ್ಟು ನರಿನೂ ಎಳ್ಕೊಂಡು ಬಿತ್ತ ಓಡ್ತಾ ಕೂತದ. ಎಲ್ಲಿಗೆ? ಈ ಕಾಡನ್ನೇ ಬಿಟ್ಬಿಡ್ದು, ಇದೆಂಥ ಬಲಾಟರಪ್ಪ, ನನ್ನ ಗುಹೆ ಒಳಗಡೆ ಕೂತ್ಕೊಂಡು ನನಗೆ ಸ್ಕೆಚ್ ಹಾಕುವಂಥ ಪ್ರಾಣಿ ಯಾವುದಪ್ಪ ಈ ಗುಹೆ ಒಳಗಿರೋದು, ಈ ಕಾಡಿದ್ರೆ ನನ್ನ ಕೂದಿ ಹಾಕ್ಬಿಡ್ತಾರೆ ಅಂತ ಹೇಳ್ಕೊಂಡು ಈ ಕಾಡನ್ನೇ ಬಿಟ್ಬಿಟ್ಟವ ಓಟ. ಯಾವುದೋ ನರಿನಿ ಎತ್ಕೊಂಡು ಬಾಲ ಕಟ್ಟಿದ್ವಲ್ಲ, ಬಿಚ್ಚಕ್ಕಾಗಲ್ಲ, ನರಿ ಓಡ್ತಾ ಕೂತವ. ಆಗ ಉಳ್ಕ ಪ್ರಾಣಿಗಳೆಲ್ಲ ಕೇಕಾಕಿ ನೆಗ್ತವ, ಅಯ್ಯೋ ಸಿಂಹದ ಕತೆ ಹೇಗಾಗುತ್ತಲ್ಲ, ಈ ಗತಿ ಸಿಂಹಕ್ಕೆ ಬರಬಾರ್ದು ಅಂದ್ಬಿಟ್ಟು ಹೇಳಿ ಎಲ್ಲ ಕೋತಿಗಳು, ಮೊಲಗಳು, ಕತ್ತೆಗಳು ಎಲ್ಲ ಕೂಣದು ಕುಪ್ಪಳಿಸ್ಕೊಂಡು ನಗ್ತವ. ಆನೆಗಳು ಗೀರೆ ಎಲ್ಲ ಪ್ರಾಣಿಗಳು ನೆಗೆದು ಸಂತೋಷವಾಗಿರ್ತವೆ. ಆವಾಗ ಗುಹೆ ಒಳಗಡೆ ಕೋತಿಗಳು ಆರಾಮಾಗಿ ಸಂಸಾರ ಮಾಡ್ಕೊಂಡು ಇರ್ತವೆ. ಎಲ್ಲ ಪ್ರಾಣಿಗಳು ತಮ್ಮ ಗೂಡಲ್ಲಿದ್ದಾವೆ, ಭಾಳ ಆನಂದವಾಗಿದ್ದಾವೆ. ಸಿಂಹ ರಾಜ ಈ ಕಾಡನ್ನ ಬಿಟ್ಬಿಟ್ಟು ಇನ್ನೊಂದು ಕಡೆಗೆ ಹೋಗಿ ಸೇರ್ಕೊತ್ತೆ. ಕತೆ ಹೆಂಗಿತ್ತು ಪುಟಾಣಿಗಳೇ? ಚೆನ್ನಾಗಿತ್ತ? ನಾಳೆ ಇನ್ನೂ ಚೆನ್ನಾಗಿರೋ ಕತೆ ಹೇಳ್ತೀನಿ, ಭಾಳ ಖುಷಿ ಪಡಿ. ಈ ಖುಷಿಲಿ ನನಗೆ ಒಂದು ಲೈಕು ಕಮೆಂಟು ಕೊಡಿ ದಯವಿಟ್ಟು, ಸರಿನಾ? ಬರೋಣ, ಬರ್ತೀನಿ. ಇನ್ನು ನಾಳೆನೇ ಸಿಗೋದು ನಾನು. ನಾಳೆ ಇನ್ನೂ ಚೆನ್ನಾಗಿರೋ ಕತೆ ಜೊತೆಯಲ್ಲಿ ಬರ್ತೀನಿ. ಬಾಯ್.